ಮಾವ ಇಲ್ಲೇನು ಮಾಡ್ತಿದ್ದೀಯಾ? ಇದು ನಮ್ಮೂರಿಗೆ ಹೋಗೋ ದಾರಿ. ಯಾರಾದರೂ ಊರ್ನವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳು? ಏನು ಅನ್ಕೋತಾರೆ? ಅವ್ರ ಮಾವನ ಜೊತೆ ಮಾತಾಡ್ತಾವಳೆ ಅನ್ಕೊಂತಾರೆ ಅಷ್ಟೇ. ನಿಮ್ಮ ಕಾಲೇಜ್ ಹತ್ರ ಬಂದರೆ ಆ ಶೋಭನ್ ಕಾಟ ಅಲ್ವಾ, ಅದಕ್ಕೆ ಇಲ್ಲಿಗೆ ಬರೋಕೆ ಹೇಳಿದ್ದು. ಆದರೆ ಇವತ್ತು ನಾನು ಬರೋವಾಗ ಶೋಭಾ ನನ್ನ ಹತ್ರ ಬಂದು ನಿನ್ನ ಬಗ್ಗೆ ವಿಚಾರಿಸ್ತಿದ್ಲು. ಏನಂತ ಏನಂತ ವಿಚಾರಿಸಿದ್ಲು? ಮಾವ ನಿನ್ನೆ ಯಾಕೆ ಬಂದಿದ್ರು? ಮಾವ ಹಾಗೆಲ್ಲ ಯಾರ ಹತ್ರನೂ ನಿಂತು ಮಾತಾಡಲ್ವಲ್ಲ, ನಿನ್ನ ಹತ್ರ ಮಾತ್ರ ಹೆಂಗೆ ಮಾತಾಡ್ತಿದ್ರು, ಏನು ವಿಷಯ ಅಂತೆಲ್ಲ ವಿಚಾರಿಸಿದ್ಲು. ಅಯ್ಯೋ ಹೌದಾ, ನೀನೇನು ಹೇಳಿದೆ? ನಾನು ಎಲ್ಲನೂ ಹೇಳಿದೆ. ನಾನು ಮಾವ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದೀವಿ, ಮದುವೆನೂ ಆಗ್ತೀವಿ ಅಂತ. ಹೇಳ್ಬಿಟ್ಟಾ? ಹ್ಞೂ. ಯಾಕೆ ಮಾವ, ಏನಾಯ್ತು? ಅಯ್ಯೋ ಎಂತ ಕೆಲಸ ಮಾಡಿದೆ ಅಪ್ಪ, ಈ ವಿಷಯ ಯಾರಿಗೂ ಈಗಲೇ ಗೊತ್ತಾಗೋದು ಬೇಡ ಅಂತ ಹೇಳಿದ್ರು. ನೀನು ನೋಡಿದ್ರೆ ಎಲ್ಲ ಹೇಳ್ಬಿಟ್ಟಿದ್ಯಾ. ಈಗ ಅವಳು ಏನು ಮಾಡ್ತಾಳೋ ಏನೋ? ನೀನು ಅವಳಿಗೆ ಅಷ್ಟೊಂದು ಹೆದರ್ಕೋತೀಯ ಮಾವ? ಭಯ ಅಂತಲ್ಲ, ಈ ವಿಷಯ ಗೊತ್ತಾದರೆ ಅವಳೋಗಿ ಅಜ್ಜಿಗೂ ಅವ್ರ ಅಮ್ಮನಿಗೂ ಹೇಳ್ತಾಳೆ. ಅವರು ಗೊತ್ತಾದರೆ ಮನೆಗೆ ಬಂದು ಜಗಳ ಮಾಡ್ತಾರೆ, ಅಮ್ಮಂಗೂ ವಿಷಯ ಗೊತ್ತಾಗ್ತದೆ ಅಂತ ಅಷ್ಟೇ. ಅಪ್ಪ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ. ಸಾರಿ ಮಾವ, ನಂಗೆ ಗೊತ್ತಾಗಲಿಲ್ಲ, ಹೇಳ್ಬಿಟ್ಟೆ. ಅವಳ ಹತ್ರ ಹೇಳೋಕ್ಕೂ ಮುಂಚೆ ನಾನು ಒಂದು ಮಾತು ಕೇಳಬೇಕು ತಾನೇ ನೀನು? ಅವಳು ಬಂದು ಎಲ್ಲ ಓಪನ್ ಆಗಿ ಮಾತಾಡಿದ್ಲು, ಅದಕ್ಕೆ ನಾನು ನಿಜ ಹೇಳಿದೆ ಅಷ್ಟೇ. ಯಾವ ವಿಷಯ ಹೇಳಿದ್ಲು? ಅವಳು ಕಾಲೇಜಲ್ಲಿ ಮದುವೆನ ಹುಡುಗನ ಲವ್ ಮಾಡ್ತಿದ್ದಾಳೆ. ಈ ವಿಷಯ ಕಾಲೇಜ್ ಎಲ್ಲ ಗೊತ್ತು. ಆ ಹುಡುಗನ ಬಗ್ಗೆ ಓಪನ್ ಆಗಿ ನನ್ನ ಹತ್ರ ಹೇಳ್ಕೊಂಡ್ಲು. ಮಾವ ಅಂದರೆ ನನಗೂ ಇಷ್ಟ ಇಲ್ಲ, ನಾನು ಆಗಲೇ ಲವಲ್ಲಿದ್ದೀನಿ, ಅಮ್ಮನ ಬಲವಂತಕ್ಕೆ ಮಾವರ ಮನೆಗೆ ಬಂದೆ ಅಂತ ಹೇಳ್ಕೊಂಡ್ಲು. ಹೌದಾ? ಅವಳು ಒಂದು ಹುಡುಗನ ಲವ್ ಮಾಡ್ತಿದ್ದಾಳ? ನಿನಗೆ ಆ ಹುಡುಗ ಗೊತ್ತಾ? ಗೊತ್ತಿಲ್ದೇನು, ನಮ್ಮ ಕಾಲೇಜೇ ಆ ಹುಡುಗ. ಹಾಗಿದ್ರೆ ಸರಿ ಸರಿಮಾ, ಹುಷಾರು ಹೊರಡು, ನಾನು ಹೊರಡ್ತೀನಿ. ಬಾಯ್ ಬಾಯ್. ನೀವು ಬರಬೇಕಾಗಿತ್ತು ಕಣ್ರಿ ಇವತ್ತು ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಗೊತ್ತಾ? ಮತ್ತು ಆ ಗಂಗಕ್ಕ ಸಿಕ್ಕಿದ್ಲು ನನಗೆ. ಇರಲಿ ಬಾರಮ್ಮಿ, ನೀನು ಹೋಗಿ ಬಂದಲ್ಲ. ಪಾಪ ಆ ಗಂಗಕ್ಕ ನೋಡೋಕ್ಕಾಗಲಿಲ್ಲ, ಹೆಂಗಿದ್ಲು ಹೆಂಗಾಗ್ಬಿಟ್ಟವಳೆ ಕಣ್ರಿ. ಏನೇ ಆಗಲಿ ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡು ಬಂದ್ಬಿಡೋದಲ್ಲ, ನೋಡಿ ಮಾಡಿ ತರಬೇಕು. ರೀ, ನಾನು ಮಾತಾಡ್ತಿದ್ದೀನಿ, ಕೇಳಿಸ್ತಾ ಇದ್ದ? ಕೇಳಿಸ್ತಾ ಇದೆ, ಹೇಳು. ರೀ, ಸಂಬಂಧದಾಗೆ ಆಗಲಿ ಹೊಸ ಸಂಬಂಧನೇ ಆಗಲಿ ನನಗೇನು ಮಗ, ಅಪ್ಪ ಮಗ ಎಲ್ಲೋದಪ್ಪ, ಮನೆಗಿದ್ದೀನೋ? ನಮ್ಮವ್ವ ಕರೀತಾರಂಗದೆ, ನಮ್ಮವ್ವ ಬಂದ್ಲಾ? ಹ್ಞೂ ಕಣ್ರಿ, ಅತ್ತೆನೇ ಕರಿತಿರೋದು. ಅತ್ತೆ ಇವಾಗ ಬಂದ್ರ? ಬನ್ನಿ ಬನ್ನಿ, ಚೆನ್ನಾಗಿದ್ದೀರ ಅತ್ತೆ? ಲಕ್ಷ್ಮಿ ನೀನು ಹೆಂಗಿದ್ದೇವ? ನಾನು ಹೆಂಗಿದ್ದೀನಿ, ನೀವು ಹೆಂಗಿದ್ದೀರಾ ಅಂತ ಹೇಳೋಕ್ಕೆ ಕೇಳೋಕ್ಕೆ ಬಂದಿಲ್ಲ. ಅವ್ವ ಏನೋ ಮಗಂತ ಮಾತಾಡಬೇಕು ಅಂತ ಹೇಳಿದ್ಲು, ಅದಕ್ಕೆ ಕರ್ಕೊಂಬಂದೆ ಅಷ್ಟೇ. ಅವ್ವ ಅದೇನೋ ಬೇಗ ಮಾತಾಡು. ಏನವ ಅದು? ಏನು ಮಾತಾಡಬೇಕು? ಮಗ, ನಿನ್ನ ಮಗ ನಿನ್ನ ಹೆಂಡತಿ ಇಬ್ರು ಸೇರ್ಕೊಂಡು ನಿಂಗೆ ಮೋಸ ಮಾಡ್ತಾವ್ರ ಕಣಪ್ಪ, ನಿಂಗೆ ಗೊತ್ತಾಯ್ತಿಲ್ಲ ಅಷ್ಟೇ. ಏನು ಹೇಳ್ತಿದ್ಯವ ನೀನು? ಹ್ಞೂ ಕಣ ಮಗ, ನಿನ್ನ ಮಗ ಅರುಣ ಅವನಲ್ಲ, ಅವನು ನಿನ್ನ ಹೆಂಡತಿ ಅಣ್ಣನ ಮಗಳನ್ನ ಪಿರುತಿ ಮಾಡ್ತಾವನಂತೆ. ಈ ನಿನ್ನ ಹೆಂಡತಿದೆ ಅದೆಲ್ಲ ಕುಮ್ಮಕ್ಕು. ನಿನ್ನ ತಂಗಿ ಮಗಳನ್ನ ಮಾಡ್ಕೊಬೇಕಾಯ್ತದೆ ಅಂತ ಈ ಪಿಲಾನ್ ಮಾಡ್ಕೊಂಡವಳೆ. ನಿಂಗೆ ಯಾರವ ಇದೆಲ್ಲ ಹೇಳಿದ್ದು? ನಮ್ಮ ಶೋಭಾ ಓದೋ ಕಾಲೇಜ್ನಾಗೆ ಅವಳು ಓದೋದು. ಮೊನ್ನೆ ಅರುಣ ಹುಡುಗಿತ ಮಾತಾಡ್ಕೊಂಡು ನಿಂತಿರೋದನ್ನ ಇವಳು ನೋಡೋಳೆ. ವಿಚಾರಿಸಿದಾಗ ಗೊತ್ತಾಗದೆ ನಿನ್ನ ಹೆಂಡತಿ ಸಂಬಂಧದಾಗೆ ಬೇಡ ಅಂತ ಹೇಳ್ತೀವಿ ಅಂದ್ಬಿಟ್ಟು ಈಗ ನೋಡ್ದ ಎಂಥ ಕೆಲಸ ಮಾಡ್ತಾವಳೆ ಮನೆ ಆಳಿ. ಅವಳನ್ನ ಯಾಕವ ಬೈತೀಯ? ಈ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ಅವರಿಬ್ರು ಪಿರುತಿ ಮಾಡ್ತಾವ್ರೆ ಅಂತ ನಂಗೆ ಗೊತ್ತಿತ್ತು. ಅವತ್ತು ಶೋಭನ್ ಬಗ್ಗೆ ವಿಚಾರಿಸಿದಾಗ ಅರುಣ ನನ್ನ ಹತ್ರ ಹೇಳಿದ್ದ ಕಣವ. ಅದಕ್ಕೆ ನೀನು ಒಪ್ಕೊಂಡ್ಬಿಟ್ಟ? ಇನ್ನೇನು ಮಾಡ್ಲವ? ಅವರೇ ಒಬ್ರನ್ನೊಬ್ರು ಇಷ್ಟಪಟ್ಟಾಗ ನಾನೇನು ಮಾಡೋಕ್ಕಾಯ್ತದೆ? ಹಂಗಾದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ ನನ್ನ ಮಗಳಿಗೂ ಮೊಮ್ಮಗಳಿಗೂ ಮೋಸ ಮಾಡಕ್ಕೆ? ಇದ್ರಾಗ ಮೋಸ ಏನದವ? ಬೇಕಾದ್ರೆ ಶೋಭನ್ಗೂ ಒಂದು ಗಂಡು ನೋಡ್ತೀನಿ, 2 ಮದ್ವೆನೂ ನಾನೇ ನಿಂತ್ಕೊಂಡು ಮಾಡ್ತೀನಿ, ಇನ್ನೇನವ? ಯಾರ ಗಂಡು ತರಕ್ಕೆ ನಮಗೂ ಗೊತ್ತದೆ. ನಿನ್ನ ಮಗನಿಗೆ ಮದುವೆ ಮಾಡ್ಕೊಳಕ್ಕೆ ಇದ್ರೆ ಹೇಳು. ಇಷ್ಟ ಇಲ್ಲ ಅಂದಮೇಲೆ ನಾನೇನವ ಮಾಡಲಿ? ಯಾರು ಏನು ಮಾಡೋದು ಬೇಡ ಕಣಪ್ಪಯ್ಯ. ಅವಳು ಇಷ್ಟಪಡ್ತಾವಳಲ್ಲ, ಅವರಿಗೆ ಕೊಟ್ಟು ಮದುವೆ ಮಾಡಲಿ ಬಿಡಪ್ಪ. ನೀನು ಯಾಕೆ ತಲೆಗೆಡ್ಸ್ಕತಿ? ಇಷ್ಟಪಡ್ತಿರೋನಾ? ಯಾರಪ್ಪ ಅದು? ಹೌದಪ್ಪ, ಶೋಭಾ ಮದುವೆನ ಹುಡುಗನ ಇಷ್ಟಪಡ್ತಾವಳೆ ಕಾಲೇಜ್ನಾಗೆ. ನೀನು ಮದುವೆ ಆಗಲ್ಲ ಅಂದರೆ ಅದನ್ನ ಹೇಳು, ಸುಳ್ಳೆಲ್ಲ ಹೇಳ್ಬೇಡ ನನ್ನ ಮಗಳ ಬಗ್ಗೆ ನೀನು. ನಾನು ಯಾಕೆ ಸುಳ್ಳು ಹೇಳಿಯತ್ತೆ? ಬೇಕಾದ್ರೆ ನಿಮ್ಮ ಮಗಳನ್ನೇ ಕೇಳ್ರಿ. ಕೇಳ್ತೀನಿ, ಅದೇನಾದರೂ ಸುಳ್ಳಾಗಿರ್ಬೇಕು, ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ, ತಿಳ್ಕೊ. ಆಯ್ತತೆ, ಸುಳ್ಳು ಹೇಳಿದ್ರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ, ಆಯ್ತೇ? ಕೇಳ್ತೀನಿ, ಕೇಳ್ಬಿಟ್ಟು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ಬಾರವ ಹೋಗುಮ. ಅಜ್ಜಿ ಎಲ್ಗೂ ಬರಲ್ಲ, ನೀವು ಹೋಗ್ರಿ ಅತ್ತೆ. ಹೌದೇನವ, ಬರೋಕ್ಕಿಲ್ವ ನೀನು? ನಾನು ಇಲ್ಲಿ ಇರೋಕ್ಕಿಲ್ಲ ಕಣವ, ಬರ್ತೀನಿ. ಅದೇನು ವಿಚಾರಿಸಮ್ಮ, ನಡಿ. ಅತ್ತೆ ನಿಂತ್ಕೊಳ್ರಿ, ನೀವು ಯಾಕೆ ಹೋಗ್ತೀರಿ? ಅತ್ತೆ
ಅತ್ತೆ ಹೋಗ್ಲಿ ಬಿಡವಿ, ಬರ್ತಾರೆ ಎಲ್ಲೋಯ್ತಾರೆ. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.